Hello students, let's begin today's lesson from 3rd standard social studies, 3rd lesson landforms and regions of India. In the last class I have told you and explained you about the mountains and plains. In today's class let us know about the deserts, peninsula, plateaus. So if we come to the deserts ಅಂದರೆ ಮರುಭೂಮಿ ಹತ್ರ ಅಂತ ಅದನ್ನು ಒಂದು ಲ್ಯಾಂಡ್ ಫಾರ್ಮ್ಸ್. ಡೆಸರ್ಟ್ಸ್ ಆರ್ ದ ವಾಸ್ಟ್ ಏರಿಯಾಸ್ ರಿಸೀವಿಂಗ್ ಪೂರ್ ಆ್ಯಂಡ್ ನೋ ರೇನ್ಫಾಲ್. ಈ ಜಾಗದಲ್ಲಿ ನಿಮಗೆ ಪೂರ್ ಅಥವಾ ರೇನ್ ಯಾವಾಗೋ ಒಮ್ಮೆ ಬಂದಿರ್ತದೆ, ರೇನ್ಫಾಲೇ ನೋಡೋಕ್ಕೆ ಸಿಗಲ್ಲ. ದೀಸ್ ಏರಿಯಾಸ್ ಹ್ಯಾವ್ very dry kind of climate with very limited vegetation and are therefore sparsely populated. ಇಲ್ಲಿ ನಿಮಗೆ ಮಳೆ ಇಲ್ಲದೆ ಕಾರಣಕ್ಕೆ ಕ್ಲೈಮೇಟ್ ತುಂಬ ಹಾಟ್ ಇರುತ್ತೆ, ವೆರಿ ಹಾಟ್. ಮತ್ತು ವೆಜಿಟೇಷನ್ ಅಂದರೆ ಬೆಳೆ ಬೆಳೆಯೋದು ತುಂಬ ಲಿಮಿಟೆಡ್ ಇರ್ತದೆ. ಎಲ್ಲ ಬೆಳೆಗಳು ಬೆಳೆಯಲ್ಲ ಅಲ್ಲಿ. ಹಾಟ್ ಕಂಡೀಷನಿಗೆ ಯಾವ್ಯಾವ ಬೆಳೆ ಬೆಳೀತದೆ ಅಷ್ಟೇ ಬೆಳೆಯೋದು. ಅಲ್ಲಿ ನಿಮಗೆ ಡೇಟ್ಸ್ ಹೇಳ್ತಾರೆ, ಖರ್ಜೂರ ಅಲ್ಲಿ ಬೆಳೀತಾರದು, ಅದಕ್ಕೆ ಹಾಟ್ ಕ್ಲೈಮೇಟ್ ಬೇಕಾಗಿರ್ತದೆ. ಆ್ಯಂಡ್ ದೇರ್ಫೋರ್ ಅಲ್ಲಿ ಪಾಪ್ಯುಲೇಷನು ಕಮ್ಮಿ ಇರ್ತದೆ ಆ ಹಾಟ್ ಏರಿಯಾ ಇದ್ದಿದ್ದಕ್ಕೆ. ಆನಂತರ ವೆಜಿಟೇಷನ್ ಕಮ್ಮಿ ಇದ್ದಿದ್ದಕ್ಕೆ. ಡೆಸರ್ಟ್ಸ್ ಹ್ಯಾವ್ ಸರ್ಟನ್ ಐಸೋಲೇಟೆಡ್ ಏರಿಯಾಸ್ ಆಫ್ ದ ವೆಜಿಟೇಷನ್ ಕಾಲ್ಡ್ ದ ಓಯಾಸಿಸ್. ಅಲ್ಲಿ ಒಂದು ಓಯಾಸಿಸ್ ಇರ್ತದೆ. ಓಯಾಸಿಸ್ ಅಂದರೆ ನಿಮಗೆ ಮರುಭೂಮಿಯಲ್ಲಿ ಒಂದು ಪ್ಲೇಸ್ ಇರುತ್ತೆ, ನೀರಿನ ಪ್ಲೇಸ್. ಇನ್ ದ ಡೆಸರ್ಟ್ ಏರಿಯಾಸ್ ಯು ವಿಲ್ ಫೈಂಡ್ ಸಮ್ ವಾಟರ್ ಏರಿಯಾ ಆ್ಯಂಡ್ ದಟ್ ನಿಯರ್ ದಟ್ ವಾಟರ್ ಏರಿಯಾ ಪ್ಲಾಂಟ್ಸ್ ವಿಲ್ ಗ್ರೋ. ಅದಕ್ಕೆ ಓಯಾಸಿಸ್. ಅಲ್ಲಿ ಇಲ್ಲಿ ನಿಮಗೆ ಆ ಮರುಭೂಮಿಗಳಲ್ಲಿ ಕಾಣುತ್ತೆ. ಅಲ್ಲಿ ಸ್ವಲ್ಪ ನಿಮಗೆ ಜನಸಂಖ್ಯೆ ನೋಡೋಕೆ ಸಿಗ್ಬೋದು, ಯಾಕಂದರೆ ನೀರಿದ್ದ ಕಾರಣ ಅಲ್ಲಿ ಸ್ವಲ್ಪ ವೆಜಿಟೇಷನ್ ಬೆಳಿಬೋದು ಅಂದ್ಕೊಂಡು. Oasis generally close to the water source. Oasis also provide habitat for the travelers and their camels to refill food and water supplies and last them through their journey across the desert. ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಟ್ರಾವೆಲರ್ಸ್ ಯಾರಾದರೂ ಇದ್ದರೆ ನಿಮಗೆ ಅಲ್ಲಿ ಸ್ವಲ್ಪ ಹ್ಯಾಬಿಟೇಟ್ ಅಂದರೆ ಅಲ್ಲಿ ಇರ್ಬೋದು. ಆನಂತರ ಇಲ್ಲಿ ಕ್ಯಾಮಲು ಅಲ್ಲಿಗೆ ಏನಾಗುತ್ತೆ, ರೀಫಿಲ್ ದ ಫುಡ್ ಮತ್ತು ವಾಟರ್. ಒಂದೇ ಸಲ ಕ್ಯಾಮಲ್ ಕುಡಿತದೆ ಅಂತ ಗೊತ್ತಿದೆ ನಮಗೆ. ಒಂದೇ ಸಲ ನೀರು ಕುಡಿದ್ರೆ ಅದು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತದೆ ನೀರನ್ನು. ಅದಕ್ಕೆ ಅದು ಸ್ವೆಟ್ಟು ಕಮ್ಮಿ ಆಗುತ್ತೆ. ಅದಕ್ಕೆ ಜಾಸ್ತಿ ಸ್ವೆಟ್ ಆಗಲ್ಲ ಅಂದ್ಕೊಂಡು ಅದಕ್ಕೆ ಅಷ್ಟು ನೀರು ಅಡಿಕೆ ಆಗಲ್ಲ ಅಂತ ಹೇಳ್ತಾರೆ. ಇನ್ ಇಂಡಿಯಾ ದ ಥಾರ್ ಡೆಸರ್ಟ್ ಈಸ್ ಸಿಚುವೇಟೆಡ್ ಇನ್ ರಾಜಸ್ಥಾನ್, ಈಸ್ ವೆರಿ ಹಾಟ್. ಇಂಡಿಯಾದಲ್ಲಿ ರಾಜಸ್ಥಾನದಲ್ಲಿ ಥಾರ್ ಡೆಸರ್ಟ್ ಇದೆ. ಇಟ್ಸ್ ವೆರಿ ಹಾಟ್, ಡ್ರೈ ಆ್ಯಂಡ್ ಸ್ಯಾಂಡಿ ಏರಿಯಾ. ಇಟ್ ಈಸ್ ಆಲ್ಸೋ ದ ವರ್ಲ್ಡ್ಸ್ 7th ಲಾರ್ಜೆಸ್ಟ್ ಡೆಸರ್ಟ್. ವರ್ಲ್ಡಲ್ಲಿ ಥಾರ್ ಡೆಸರ್ಟ್ ಇದೆಯಲ್ಲ ನಮ್ಮ ಇಂಡಿಯಾದು 7th ಲಾರ್ಜೆಸ್ಟ್ ಡೆಸರ್ಟ್, ಮತ್ತದು ರಾಜಸ್ಥಾನದಲ್ಲಿದೆ, ಇಂಡಿಯಾದಲ್ಲಿದೆ. ದ ಕ್ಯಾಮೆಲ್ ಆರ್ ದ ಶಿಪ್ ಆಫ್ ದ ಡೆಸರ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಡೆಸರ್ಟ್ ಟು ಕ್ಯಾರಿ ದ ಪೀಪಲ್ ಅಂಡ್ ದ ಹೆವಿ ಲೋಡ್ಸ್ ಅಕ್ರಾಸ್ ದ ವೆರಿ ಲಾಂಗ್ ಡಿಸ್ಟೆನ್ಸಸ್. ಇಲ್ಲಿ ನಿಮಗೆ ಶಿಪ್ ಆಫ್ ದ ಡೆಸರ್ಟ್ ಅಂತ ಯಾರಿಗೆ ಹೇಳ್ತಾರೆ, ಕ್ಯಾಮಲಿಗೆ ಹೇಳ್ತಾರೆ. ಕ್ಯಾಮಲಿಗೆ ಅವಾಗ ಪೀಪಲ್ ಮತ್ತು ಹೆವಿ ಲೋಡ್ಸಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೀಪಲಿಗೆ ಕರ್ಕೊಂಡು ಹೋಗೋಕ್ಕೆ, ಹೆವಿ ಲೋಡ್ಸು ಪಾಸ್ ಮಾಡೋಕ್ಕೆ ಈ ಅನಿಮಲನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಬಿಕಾಸ್ ಕ್ಯಾಮಲ್ಸ್ ಹ್ಯಾವ್ ದ ಕೆಪಾಸಿಟಿ ಟು ಗೋ ಫಾರ್ ಅ ಡೇಸ್ ವಿದೌಟ್ ಫುಡ್ ಆ್ಯಂಡ್ ವಾಟರ್. ಯಾಕಂದರೆ ಇದು ಎಷ್ಟೋ ದಿನಗಳ ತನಕ ಒಂದು ಸಲ ಊಟ ಅಥವಾ ನೀರು, ಫುಡ್ ಮತ್ತು ವಾಟರ್ ತೊಗೊಂಡ್ಕೊಳ್ಳೋಕೆ ಇದಕ್ಕೆ ಎಷ್ಟೋ ದಿನ ವಾಟರ್ ಫುಡ್ ಇಲ್ಲದೆ ಜೀವನ ಮಾಡ್ಬೋದು ಇದು ಅಂತ. ಆ್ಯಂಡ್ ದೇರ್ ಆರ್ ಆಲ್ಸೋ ಏಬಲ್ ಟು ವಿತ್ಸ್ಟ್ಯಾಂಡ್ ಡಿಫಿಕಲ್ಟ್ ವೆದರ್ ಕಂಡೀಷನ್ ಆಫ್ ದ ಡೆಸರ್ಟ್. ಈ ಡಿಫಿಕಲ್ಟ್ ವೆದರ್ ಕಂಡೀಷನ್ಸ್, ಈ ಹಾಟ್ ಕಂಡೀಷನ್ಗೆ ಇದು ಸರ್ವೈವ್ ಆಗೋವಂಥ ಅನಿಮಲ್ ಅಂದ್ಕೊಂಡು ಇದಕ್ಕೆ ಶಿಪ್ ಆಫ್ ದ ಡೆಸರ್ಟ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಇಫ್ ವಿ ಕಮ್ ಟು ನೋ ಅಬೌಟ್ ದ ಪೆನಿನ್ಸುಲಾ ಅಂದರೆ ದ ಲ್ಯಾಂಡ್ ಫಾರ್ಮ್ ದಟ್ ಈಸ್ ಕವರ್ಡ್ ಆನ್ ಇಟ್ಸ್ 3 sides ಬೈ ದಿ ವಾಟರ್ ಆ್ಯಂಡ್ 1 side ಬೈ ದ ಲ್ಯಾಂಡ್ ಈಸ್ ಕಾಲ್ಡ್ ದ ಪೆನಿನ್ಸುಲಾ. ಅಂದರೆ ಪೆನಿನ್ಸುಲಾ ಅಂದರೆ 3 ಸೈಡ್ ನಿಮಗೆ ನೀರಿರುತ್ತೆ, 1 ಸೈಡ್ ನಿಮಗೆ ಲ್ಯಾಂಡ್ ಇರುತ್ತೆ. ನಮ್ಮ ಇಂಡಿಯಾಗೆ ಪೆನಿನ್ಸುಲಾ ಅಂತ ಹೇಳ್ಬೋದು. ಯಾಕಂದರೆ ಇಂಡಿಯಾದ ಸೌತ್ ಪಾರ್ಟಿಗೆ ನಿಮಗೇನಿದೆ, ಬೇ ಆಫ್ ಬೆಂಗಾಲ್ ಇಲ್ಲಿದೆ ಅಂದರೆ ಸಮುದ್ರ, ಅರೇಬಿಯನ್ ಸಿ ಇದೆ, ಆನಂತರ ಇಂಡಿಯನ್ ಸಿ ಇದೆ, ಇಂಡಿಯನ್ ಓಷನ್ ಇದೆ. ಇದು 3 ಸೈಡ್ ಇದಕ್ಕೆ ನಮ್ಮ ಇಂಡಿಯಾಗೆ ನಾವು ಪೆನಿನ್ಸುಲಾ ಅಂತ ಹೇಳ್ತೀವಿ. ಸೊ ಯು ಕುಡ್ ಸಿ ಅರೇಬಿಯನ್ ಸಿ ಇನ್ ದಿ ವೆಸ್ಟ್ ಆ್ಯಂಡ್ ಬೇ ಆಫ್ ಬೆಂಗಾಲ್ ಇನ್ ದಿ ಈಸ್ಟ್ ಆ್ಯಂಡ್ ಇಂಡಿಯನ್ ಓಷನ್ ಇನ್ ದಿ ಸೌತ್. ಪೆನಿನ್ಸುಲಾ ಅಂದರೆ ನಿಮಗೆ ಕನ್ನಡದಲ್ಲಿ ಪರ್ಯಾಯ ದ್ವೀಪ ಅಂತ ಹೇಳ್ತಾರೆ. 3 ಪೆನಿನ್ಸುಲಾ ಅಂದರೆ ಇಷ್ಟೇ ನೆನಪಿಟ್ಕೋಬೋದು ನೀವು. ಪರ್ಯಾಯ ದ್ವೀಪ ಕನ್ನಡದಲ್ಲಿ 3 ಸೈಡ್ ವಾಟರ್ ಇರುತ್ತೆ, 1 ಸೈಡ್ ಲ್ಯಾಂಡ್ ಇರುತ್ತೆ. ಇದಕ್ಕೆ ಪೆನಿನ್ಸುಲಾ ಅಂತ ಹೇಳ್ತಾರೆ. 3 sides ಆಫ್ ವಾಟರ್ ಆ್ಯಂಡ್ 1 side ಈಸ್ ಲ್ಯಾಂಡ್. 3 sides ಕವರ್ಡ್ ಬೈ ವಾಟರ್, 1 side ಈಸ್ ಲ್ಯಾಂಡ್. ಸೊ ವಿ ಕಾಲ್ ಇಟ್ ಆಸ್ ಅ ಪೆನಿನ್ಸುಲಾ. ಸೊ ನೆಕ್ಸ್ಟ್ ನಿಮಗೆ ಪ್ಲಾಟೂ ಬರುತ್ತೆ. ದೀಸ್ ಲ್ಯಾಂಡ್ ಫಾರ್ಮ್ಸ್ ಆರ್ ಬ್ರಾಡರ್, ಫ್ಲ್ಯಾಟರ್ ಆ್ಯಂಡ್ ಹೈಯರ್ ದೆನ್ ದ ಪ್ಲೇನ್ಸ್. ಈ ಪ್ಲೇನ್ಸ್ಗಿಂತ ಇದು ಈ ಲ್ಯಾಂಡ್ ಫಾರ್ಮ್ಸ್ ಪ್ಲಾಟೂ ಏನಾಗ್ತದೆ, ಬ್ರಾಡ್ ಆಗಿರ್ತದೆ, ಫ್ಲ್ಯಾಟ್ ಆಗಿರ್ತದೆ, ಹೈಯರ್ ದೆನ್ ದಿ ಪ್ಲೇನ್ಸ್. ಆ್ಯಂಡ್ ದ ಪ್ಲಾಟೂಸ್ ಆರ್ ಆಲ್ಸೋ ಕಾಲ್ಡ್ ಟೇಬಲ್ ಲ್ಯಾಂಡ್ಸ್ ಬಿಕಾಸ್ ಆಫ್ ಇಟ್ಸ್ ಲೆವೆಲ್ಡ್ ಸರ್ಫೇಸ್.
ಸೊ ಯು ಕುಡ್ ಸಿ ದ ಪ್ಲಾಟೋ ಹಿಯರ್. ಅದಕ್ಕೆ ಟೇಬಲ್ ಲ್ಯಾಂಡ್ ಅಂತಲೂ ಹೇಳ್ತಾರೆ ನೋಡ್ರಿ. ದಿಸ್ ಈಸ್ ಬ್ರಾಡರ್, ಫ್ಲ್ಯಾಟರ್ ಆ್ಯಂಡ್ ದ ಹೈಯರ್ ದೆನ್ ದ ಪ್ಲೇನ್ಸ್. ಪ್ಲೇನ್ಸ್ಗಿಂತ ಸ್ವಲ್ಪ ಹೈ ಇರುತ್ತೆ. ಈ ಥರ ಪ್ಲಾಟೋ ಹೇಳ್ತಾರೆ ಇದಕ್ಕೆ. ಅದಕ್ಕೆ ಟೇಬಲ್ ಲ್ಯಾಂಡ್ಗಳು ಅಂತಲೂ ಹೇಳ್ತಾರೆ. ಓಕೆನಾ? ಬಿಕಾಸ್ ಆಫ್ ಇಟ್ಸ್ ಲೆವೆಲ್ ಸರ್ಫೇಸ್. The Indian Peninsula being a plateau is called the Indian Peninsula Plateau, the Deccan Plateau. The Deccan Plateau lies in the south of the Indo-Gangetic Plains and covers the most of the lower half of India. ಇಂಡಿಯಾದ ಲೋವರ್ ಇಂಡಿಯನ್ ಪೆನಿನ್ಸುಲಾ ಬೀಯಿಂಗ್ ಅ ಪ್ಲಾಟೋ. ಈ ಇಂಡಿಯನ್ ಪೆನಿನ್ಸುಲಾ ಇದೆಯಲ್ಲ, ಇಲ್ಲಿನ ಜಾಗ ಇದು ಪ್ಲಾಟೂನು ಇದೆ ನಮ್ಮದು. ಸೊ ಇದಕ್ಕೇನು ಹೇಳ್ತೀವಿ ನಾವು? ಇಂಡಿಯನ್ ಪೆನಿನ್ಸುಲಾ ಪ್ಲಾಟೂ ಅಥವಾ ಡೆಕನ್ ಪ್ಲಾಟೂ ಅಂತಲೂ ಹೇಳ್ತೀವಿ. ದಿಸ್ ಪ್ಲಾಟೂ ಲೈಸ್ ಇನ್ ದಿ ಸೌತ್ ಆಫ್ ದ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ಸ್ ಆ್ಯಂಡ್ ಕವರ್ಸ್ ದ ಮೋಸ್ಟ್ ಆಫ್ ದ ಹಾಫ್ ಆಫ್ ದಿ ಲೋವರ್ ಪಾರ್ಟ್ ಆಫ್ ದಿ ಇಂಡಿಯಾ. ಸೊ ಇಟ್ ರಿಸೀವ್ಸ್ ವಾಟರ್ ಫ್ರಮ್ ದಿ ಬಿಗ್ ರಿವರ್ಸ್. ಇಲ್ಲಿ ವಾಟರ್ ನಮಗೆ ಬಿಗ್ ರಿವರ್ಸ್ ಇಂದ ಬರ್ತದೆ. ಯಾವ ರಿವರ್ಸ್ ಅದು? ನರ್ಮದಾ, ಗೋದಾವರಿ, ಕೃಷ್ಣ ಆ್ಯಂಡ್ ಕಾವೇರಿ. ಇದು ಸೌತಲ್ಲಿ ಸಿಗುವಂಥದ್ದು ನದಿಗಳು, ನಮಗೆ ಹರಿಯುವಂಥದ್ದು ನದಿಗಳು. ದೀಸ್ ರಿವರ್ಸ್ ಆರ್ ಲಾರ್ಜ್ಲಿ ರೇನ್ ಫೆಡ್ ಆ್ಯಂಡ್ ದೇರ್ ಫೋರ್ ಗೋ ಡ್ರೈ ಇನ್ ದಿ ಹಾಟ್ ಸಮ್ಮರ್ ಮಂತ್ಸ್. ಅಂದರೆ ರೇನ್ ಬಂದರೆ ಮಾತ್ರ ಈ ನದಿಗಳು ನೀಟಾಗಿ ಹರಿತವೆ ಅಂತ, ಅಂದರೆ ಫ್ರೂಟ್ಫುಲ್ ಆಗಿ ಹರಿತವೆ. ಇಲ್ದಿದ್ರೆ ಇದು ಸಮ್ಮರಿಗೆ ಏನಾಗಿರ್ತದೆ? ಡ್ರೈ ಆಗಿರ್ತದೆ ಅಂತ. ಸೊ ನೆಕ್ಸ್ಟ್ ನಿಮಗೆ ಐಲ್ಯಾಂಡ್ಸ್ ಬರುತ್ತೆ. ಐಲ್ಯಾಂಡ್ಸ್ ಆರ್ ದ ಲ್ಯಾಂಡ್ ಫಾರ್ಮ್ ಸರೌಂಡೆಡ್ ಬೈ ಆಲ್ ಸೈಡ್ ಆಫ್ ವಾಟರ್ ಬಾಡೀಸ್. ಇದಕ್ಕೆ ಈಗ ನೋಡ್ರಿ, ಪೆನಿನ್ಸುಲಾ ನಿಮಗೆ 3 ಸೈಡ್ ನೀರಿರುತ್ತೆ, ಐಲ್ಯಾಂಡ್ ನಿಮಗೆ 4 ಸೈಡಿಂದನೂ ನೀರಿರುತ್ತೆ. ಸರೌಂಡೆಡ್ ಬೈ ದಿ ವಾಟರ್ ಬಾಡೀಸ್. ದ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಆಸ್ ವೆಲ್ ಆಸ್ ದ ಲಕ್ಷದ್ವೀಪ ಐಲ್ಯಾಂಡ್ಸ್ ಆರ್ ಸಮ್ ಆಫ್ ದ ಮೇಜರ್ ಐಲ್ಯಾಂಡ್ಸ್ ಇನ್ ದಿ ಇಂಡಿಯಾ. ಯು ಕುಡ್ ಸಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಎಲ್ಲ ಕಡೆಯಿಂದನೂ ಸಮುದ್ರ, ಮಧ್ಯದಲ್ಲಿ ಮಾತ್ರ ಐಲ್ಯಾಂಡ್ ಥರ ಇದೆ. ಇಲ್ಲಿ ನೋಡ್ರಿ, ಈ ಥರ ಲಕ್ಷದ್ವೀಪ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ನಿಮಗೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಅಂತ ಒಂದ್ಸಲ ಕ್ವಿಕ್ ರಿಕ್ಯಾಪ್ ತಗೊಳ್ಳೋಣ. ಸೊ ಲ್ಯಾಂಡ್ ಫಾರ್ಮ್ಸ್ ಆರ್ ಪ್ರೆಸೆಂಟ್ ಇನ್ ದಿ earth in the form of land form is present in the earth. ಯಾವ ಫಾರ್ಮಲ್ಲಿ ಇದೆ? ಮೌಂಟೇನ್ಸ್, ಪ್ಲೇನ್ಸ್, ಪ್ಲಾಟೂ, ಡೆಸರ್ಟ್ಸ್, ಪೆನಿನ್ಸುಲಾ ಆ್ಯಂಡ್ ಐಲ್ಯಾಂಡ್ಸ್. So mountains are the huge landforms rising very high over the earth's surface and their surroundings. Hills are similar landforms but are not as tall as mountains. Hills mountain ashtu tall iralla. Plains are the vast expanses of land that are flat and fertile. Plains tumba flat ಮತ್ತೆ fertile ಇರುತ್ತೆ, ಫಲವತ್ತಾಗಿರ್ತದೆ. Plateau are raised landforms. Raised ನಾ ತೋರಿಸಿದ್ನಲ್ಲ ಅವಾಗ, ರೇಸ್ ಆಗಿ ಟೇಬಲ್ ಲ್ಯಾಂಡ್ ಅಂತಲೂ ಹೇಳ್ತಾರೆ. Raised landforms with the high and the ಫ್ಲ್ಯಾಟ್ ಸರ್ಫೇಸ್. ಹೈ ಸರ್ಫೇಸ್ ಇದು ಫ್ಲ್ಯಾಟ್ ಇರ್ತದೆ, ಅದಕ್ಕೆ ಟೇಬಲ್ ಲ್ಯಾಂಡ್ ಅಂತಲೂ ಹೇಳ್ತಾರೆ. ದ ಡೆಸರ್ಟ್ಸ್ ಆರ್ ದ ರೀಜನ್ ವಿತ್ ದ ಡ್ರೈ ಕ್ಲೈಮೇಟ್ ಡ್ಯೂ ಟು ಪೂರ್ ಆ್ಯಂಡ್ ನೋ ರೈನ್ಫಾಲ್. ಅಲ್ಲಿ ಡ್ರೈ ಕ್ಲೈಮೇಟ್ ಇರುತ್ತೆ, ಯಾಕಂದರೆ ನೋ ರೈನ್ಫಾಲ್ ಇರುತ್ತೆ ಅಂತ. ಇಟ್ ಸಪೋರ್ಟ್ಸ್ ದಿ ಲಿಟಲ್ ಆರ್ ದ ನೋ ವೆಜಿಟೇಷನ್ ಎಟ್ ಆಲ್. ತುಂಬ ಕಮ್ಮಿ ವೆಜಿಟೇಷನ್ ಇದೆ ಇದರಲ್ಲಿ. ಪೆನಿನ್ಸುಲಾ ಇಸ್ ದ ಲ್ಯಾಂಡ್ ಫಾರ್ಮ್ ಸರೌಂಡೆಡ್ ಬೈ ದ 3 sides ಆಫ್ ವಾಟರ್ ಆ್ಯಂಡ್ 1 side land. Islands are the small landforms surrounded by all 4 sides from the water bodies. Okay na? So hope you have understood this lesson, landforms and the regions of India. Thank you children.